ತೂಕ ಆ್ಯಂಡ್ ಬ್ಯೂಟಿನ ಹೆಚ್ಚು ಮಾಡೋದಕ್ಕೆ ಜೂನಿಯರ್ ಸಿನಿಮಾದಲ್ಲಿ. ಇಷ್ಟೆಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸ್, ನಿಜವಾಗ್ಲೂ ಕಿರೀಟಿ ಅವರಿಗೆ ಒಂದು ಸೀನಿಯರ್, ಒಂದು ಲೆಜೆಂಡ್ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವರು. ಸರ್, ಎಲ್ರಿಗೂ ನಮಸ್ಕಾರ. ಬರೋಕ್ಕೆ ಮುಂಚೆನೇ ಭಯ ಸ್ಟಾರ್ಟ್ ಆಗೋಯ್ತು ನನಗೆ. ರಾಧಾಕೃಷ್ಣ ಎದುರಿಸ್ಬಿಟ್ಟೆ ಕಳಿಸಿದ್ರು. ನೀವೇ ಸರ್ 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 ಹಿಂಗೆ ಮಾತಾಡಲ್ಲ ನಾನು. ರಾಧಾಕೃಷ್ಣ ಅವ್ರ ಹತ್ರ ಒಂದು ಒಳ್ಳೆ ಗುಣ ಇದೆ. ಅವರು ಕತೆ ಹೇಳಬೇಕಾದ್ರೆ ಕಿವಿಯಲ್ಲಿ ಗುಸ್ಗುಡ್ದಂಗಿರುತ್ತೆ. ಆ ಕತೆ ಬಂದ್ಬಿಟ್ಟು ಮನಸ್ಸನ್ನು ತಟ್ಟುತ್ತೆ, ನಮ್ಮ ತಲೆಯನ್ನ ಹೂ ಅನಿಸ್ಬಿಡುತ್ತೆ. ಅದು ಅವ್ರು ಹೇಳೋ ರೀತಿ ಕತೆ. ನಿಮಗೆಲ್ಲ ಇದು ಜೂನಿಯರ್, ಆದರೆ ನನಗೆ ಮಾತ್ರ ಇದು ಮೈ ಜೂನಿಯರ್. మీరు వచ్చేటప్పుడు ఏం సార్ టెంపో వచ్చింది, రిథమ్ వచ్చింది, ఎనర్జీ వచ్చింది అంతవరకు మేము కూర్చున్నాము. మీరు వచ్చిన తర్వాత అన్ని ఎనర్జీ మారిపోయింది. అదే కదా దేవిశ్రీ ప్రసాద్ అంటే. యువర్ లాంగ్ ಟೆಲ್ಸ್ ದಟ್ ದಿಸ್ ಇಸ್ ಡೆಫಿನೆಟ್ಲಿ ಬಿನ್, ಇದು ಒಂದು ತುಂಬ ಲಾಂಗ್ ಜರ್ನಿ ಇದು ನಾವು ಮಾಡಿರೋದು ಅನಿಸುತ್ತೆ. ತುಂಬ ಲಾಂಗ್ ಜರ್ನಿ ಆಯಿತು ಸಿನಿಮಾ ಶುರು ಮಾಡಿ ಅಂತ ಅನಿಸುತ್ತೆ. ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯಿತು ಅಂತಲೂ ಅನಿಸುತ್ತೆ ನಮಗೆ. ಫೈನಲ್ ಇದ್ದೇನೆ ಹ್ಯಾಪಿ ಜರ್ನಿ. ಸೊ ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ಮುಖ್ಯ ಅನ್ನೋದಲ್ಲ, ನಮ್ಮನ್ನು ಕೂರಿಸುತ್ತೆ. 2.5 ಗಂಟೆ ಸಿನಿಮಾ ಅನ್ನೋದಲ್ಲ, ಅದು ಇದು ಕೂರಿಸುತ್ತೆ ನಮಗೆ ಸಿನಿಮಾ. ಅವರು ರಾಧಾಕೃಷ್ಣ ಅವ್ರು ಹೇಳ್ದಂಗೆ ನಮ್ಮ ಎಲ್ಲರ ಪ್ರತಿಯೊಬ್ಬರು, ನಮ್ಮ ಸೆಂಥಿಲ್ ಕುಮಾರ್ ಅವರು ಇರ್ಬೋದು, ದೇವಿಶ್ರೀ ಪ್ರಸಾದ್ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಅವರು ಇರ್ಬೋದು, ಪ್ರತಿಯೊಬ್ಬರು ಗುರಿ ಇದ್ದಿದ್ದು ಕಿರೀಟಿನ ಗೆಲ್ಲಿಸ್ಬೇಕು ಅಂತ. ಅದು ಮನಸ್ಫೂರ್ತಿಯಾಗಿ ಆ ಹುಡುಗ ಆಸೆ ಪಡ್ತಾನೆ, ಕನಸಿದೆ. ಎಲ್ಲಕ್ಕಿಂತ ಈ ಕತೆ ಆರಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು, ಅದಿದೆ. ತಾನು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು, ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಆ ಹುಡುಗನಿಗೆ. ಬಟ್ ಈ ನೆವರ್ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ಲೈಕ್ ದಟ್. ಈ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ವೇರ್ ಎವ್ರಿಬಡಿ ಪ್ಲೇಸ್ ಎ ರೋಲ್ ಇನ್ ದ ಫಿಲ್ಮ್. ತಾನು ಹೀರೋ ಆಗಬೇಕು, ಬಟ್ ಥ್ರೂ ಕ್ಯಾರೆಕ್ಟರ್ಸ್, ಥ್ರೂ ಮೇಕಿಂಗ್ ನಾನು ಹೀರೋ ಆಗಬೇಕು. ನಾನು ಬಂದು ಮೆರೆಯೋದಲ್ಲ ಸಿನಿಮಾದ, ನನ್ನನ್ನು ಮೆರೆಸ್ಬೇಕು ಅಂತ ಬಂದಲ್ಲ ಒಬ್ಬ, ಅದು ತುಂಬ ಇಂಪಾರ್ಟೆಂಟ್. ತುಂಬ ರೇರ್ ಈಗಿನ ಕಾಲದಲ್ಲಿ ಹೊಸಬರು ಈ ಥರ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೊಳ್ಳೋದು. ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾತ್ರನೂ ಇದೆ, ಪರ್ಫಾರ್ಮೆನ್ಸಿಗೆ ಜಾಗ ಇದೆ. ತಲೆ ತಿಂದಿದ್ದಾರೆ, ಕಡಿಮೆ ತಿಂದಿಲ್ಲ ಅವರು. ಬೆಳಗ್ಗೆ ಇವತ್ತು ಆ್ಯಕ್ಚುಲಾಗಿ ನನಗೆ ಒಂದು 4 ఫోన్లు మార్నింగ్ నుంచి ఫోన్ వస్తూనే ఉంది సార్ నాకు. మీరు బయలుదేరారా, మీరు వస్తున్నారా, మీరు ఎప్పుడు వస్తున్నారని. షూటింగ్ టైంలో మేము అడిగాము ఎప్పుడు షార్ట్, షూటింగ్లో పిలుస్తారా, మేము కారవాన్లోనే ఉంటాము, ఎప్పుడు పిలుస్తారు. ఇది ఇప్పుడు మాకు టైం దొరికింది, మా ఛాన్స్ చేసుకుంటాము ఇప్పుడు. ತುಂಬ ಇಂಪಾರ್ಟೆಂಟ್ ಸಾಯಿ ಅವ್ರು ಬಂದು ಸಿನಿಮಾ ಸೈನ್ ಮಾಡಬೇಕಾದ್ರೆ 15 days చాలు సార్ మీ డేట్. కొంచెం ఆలోచన చేయండి సార్, కొంచెం డబ్బు కొంచెం ఎక్కువ ఇచ్చేయండి, డేట్ తీసుకోండి సార్, పర్వాలేదు అని చెప్పాను. కానీ వినలేదు. సార్ 15 days సార్, దాని తర్వాత మీరు ఏం కావాలో ఎక్స్ట్రా తీసుకోండి అన్నారు. 45 days ఎక్స్ట్రా చేశారు అంతే. నాకు ఇప్పుడు కూడా ఈ సినిమా అయిపోయిందని నమ్మకం లేదు. ఫినిష్ అయిందా సెంథిల్ కుమార్ సార్ని అడిగాను, సార్ ఫినిష్ అయిందా సార్ అని. తెలియదు సార్, 2 days ఉంది, తెలియదు చేస్తారా లేదో తెలియదు. సో దట్ ఈస్ ద వే దిಸ್ ಫಿಲ್ಮ್ ಫಾರ್ ಪರ್ಫೆಕ್ಷನ್, ಫಾರ್ ಗುಡ್ ಥಿಂಗ್ಸ್ ಆನ್ ಸ್ಕ್ರೀನ್. ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಎವ್ರಿಬಡಿ ಹ್ಯಾಸ್ ಟ್ರೈಡ್. ಆ್ಯಂಡ್ ಹೊಸ ಹೀರೋಗಳಲ್ಲಿ ನಾನು ಈ ಹುಡುಗನ ಏನಕ್ಕೆ ಮೆಚ್ಕೋಬೇಕು ಅಂದರೆ, ಒಂದು ದಿವಸನೂ ಬಿಟ್ಕೊಡ್ಲಿಲ್ಲ ಸರ್ ಪರ್ದೆನ. ನಾನು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ. ಈ ಸ್ಟ್ರಗಲ್ಡ್ ಎ ಲಾಟ್ ಟು ಗೆಟ್ ದಿ ಪರ್ಫೆಕ್ಷನ್ ಆನ್ ದಿ ಸ್ಕ್ರೀನ್. ನಾವೆಲ್ಲ ಒಂದು ಕಾಲದಲ್ಲಿ ಇದೇ ಥರ ಒದ್ದಾಡ್ಕೊಂಡು ಬಂದಿದ್ದೀವಿ, ಇಲ್ಲ ಅಂತಲ್ಲ. ಈಗ ಸರಿ ನಡಿ ಚಲೋ ಅಂತ ಹೋಗ್ತಿರ್ತೀವಿ. ಬಟ್ ಅಗೇನ್ ಈ ಪುಟ್ ಅಸ್ ಬ್ಯಾಕ್ ಆನ್ ಎ ಸ್ಲೋ ಮೋಷನ್. ಹೇಳ್ದು ಕೂರಿಸಿ ಹಿಂಗೆ ಮಾಡಬೇಕು ಸಿನಿಮಾ, ನನಗೆ ಹಿಂಗೆ ಬೇಕು, ಈ ಥರ ಇರಬೇಕು ಅಂತ ಪ್ರತಿ ಫ್ರೇಮು ಎಂಜಾಯ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದಂಥ ಹೀರೋ ನಮ್ಮ. ಆ್ಯಡ್ಸ್ ಆಫ್ ಅದಕ್ಕೆ, ಫಾರ್ ದಿ ಪೇಷನ್ಸ್ ಈ ಆ್ಯಡ್, ಫಾರ್ ಆಲ್ ದಿ ಎಫರ್ಟ್ ಈ ಪುಟ್ ಆನ್ ದ ಪಿಕ್ಚರ್. ಇವತ್ತು ಏನು ಪಿಕ್ಚರ್ಗಳು ನಾವು ನೋಡ್ತಾ ಇದ್ದೀವಿ, ವಾಟ್ ಎವರ್ ಫಿಲಿಮ್ಸ್ ವಿ ಆರ್ ಡೂಯಿಂಗ್, ಅಲ್ಲ ಲಾಟ್ ಆಫ್ ಆ್ಯಕ್ಷನ್ನು ಏನೇನೋ ಹೋಗ್ತಾ ಇರೋ ಟೈಮಲ್ಲಿ ಅಂತಹ ಅತಿಥಿಗಳಿಗೆ, ಮುಖ್ಯ ಅತಿಥಿಗಳಿಗೆ, ಮಾಧ್ಯಮ ದೇವರುಗಳಿಗೆ ಎಲ್ರಿಗೂ ನಮಸ್ಕಾರಗಳು. ಅದೇ ಥರ ತೆಲುಗಿನಿಂದ ಬಂದಿರುವಂಥ ಮಾಧ್ಯಮ ದೇವರುಗಳಿಗೆ ಎಲ್ರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಹೇಳಬೇಕಾಗಿತ್ತು ವಿಷಯ ಪ್ರಮುಖವಾಗಿ
3 ವರ್ಷ ತಡ ಆಗಿದೆ ಸಿನಿಮಾ. ಅದಕ್ಕೆ ಪ್ರಮುಖವಾದಂಥ ಕಾರಣ ಬಂದ್ಬಿಟ್ಟು ನನಗೊಂದು ಬೆನ್ ಇಂಜುರಿ ಆಗಿತ್ತು ಫೈಟ್ ಶೂಟ್ ಮಾಡ್ತಾ ಇದ್ದಾಗ. ಆ ಕಾರಣದಿಂದಾಗಿ 1 ವರ್ಷ ಬೆಡ್ ರೆಸ್ಟಲ್ಲಿ ಇರಬೇಕಾಗಿದೆ. ಆ ಕಾರಣದಿಂದಾಗಿ ಲೇಟ್ ಆಯಿತು ಎಷ್ಟೋ ಹೊರತು ಇನ್ನು ಬೇರೆ ಯಾವುದೇ ಥರದ ಕಾರಣಗಳು ಇಲ್ಲ. ಅದು ಪ್ರಮುಖವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ಥರ ಇವತ್ತು ಹಾಡು ಬಿಡುಗಡೆ, ಇದಕ್ಕೆ ಪ್ರಮುಖ ಪಾತ್ರ ವಹಿಸಿರುವಂತಹ DOP ಸೆಂಥಿಲ್ ಸರ್, ಹಾಗೆ DSP ಸರ್ ಅವರು, ನಮ್ಮ ಡೈರೆಕ್ಟರ್, ಇಂಥ ಅದ್ಭುತವಾದಂಥ ಸನ್ನಿವೇಶ ಸಿನಿಮಾದಲ್ಲಿ ಬರೆದು ಇಂಥ ಹಾಡು ಬರೋ ಥರ ಮಾಡಿರುವಂಥ ನಮ್ಮ ಡೈರೆಕ್ಟರ್ ಅವರು. ಅದೇ ಥರ ಬ್ಯೂಟಿಫುಲ್ ಸ್ಟೆಪ್ಸ್ ಕೊರಿಯೋಗ್ರಾಫ್ ಮಾಡಿ ನನ್ನ ಫೋರ್ಸ್ ಮಾಡಿ ಅದ್ಭುತವಾದ ಸ್ಟೆಪ್ಸ್ ಹಾಕ್ಸಿರುವಂಥ ವಿಜಯ್ ಪೋಲಂಕಿ ಮಾಸ್ಟರ್ ಅವರಿಗೆ ನನ್ನ ಧನ್ಯವಾದಗಳು. ಇನ್ನು ಇವರೆಲ್ಲರ ಬಗ್ಗೆ ತುಂಬ ಮಾತಾಡೋ ವಿಚಾರ ಇದೆ, ಇನ್ನು ಬರುವಂಥ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡ್ತೇನೆ. ಸ್ಪೆಷಲ್ ಆಗಿ ರವಿಚಂದ್ರನ್ ಸರ್ ಅವ್ರ ಜೊತೆ ಮಾಡಿರುವಂಥ ನನ್ನ ಅನುಭವ ಹಂಚ್ಕೊಳ್ಳೇಬೇಕು. ನನ್ನ ಪುಣ್ಯ ಅದು ಹೇಳಬೇಕಾದ್ರೆ ಆಲ್ಮೋಸ್ಟ್ 20-25 ದಿನ ಸರ್ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಎಷ್ಟೋ ಕಲ್ತ್ಕೊಂಡೆ. ಅದು ಬಹುಶಃ ಹೊಸ ನಟರಿಗೆ ಸಿಗೋದಿಲ್ಲ ಸರ್ ಅಂತ ಅವಕಾಶ. ನಿಮ್ಮ ಜೊತೆ ಮಾಡಿದ ನನ್ನ ಪುಣ್ಯ ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದೇ ಥರ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇರೆ ಕಾರಣಗಳಿಂದ ಬರದೇ ಸ್ವಲ್ಪ ಇರುವಂಥ ಜನಿಲೆ ಮೇಡಮ್ ಅವರು ಮತ್ತು ಶ್ರೀಲಾ ಅವರಿಗೆ ಧನ್ಯವಾದಗಳು. ಅದ್ಭುತವಾದ ನಮಸ್ತೆ. ಜೂನಿಯರ್ ಈ ಸಿನಿಮಾ ನಮಗೂ ಸಹ ಸ್ಪೆಷಲ್. ಯಾಕೆ ಅಂತಂದರೆ ಈ ಸಿನಿಮಾನ ನಿರ್ಮಾಣ ಮಾಡ್ತಿರ್ತಕ್ಕಂಥವ್ರು ಸಾಯ ಕೊರಪಾಟಿ ಸರ್ ನಮಗೆ ತುಂಬ ಆತ್ಮೀಯರು, ಹಾಗೆ ತುಂಬ ಬೇಕಾದಂಥವ್ರು. ನಮಗೆ ಫಸ್ಟ್ ಡಿಸ್ಟ್ರಿಬ್ಯೂಷನ್ RRR ಸಹ ಸಾಯಿ ಸರಿಂದನೇ ಬಂದಿತ್ತು. ತುಂಬ ಅದ್ಭುತವಾದಂಥ ಸಿನಿಮಾ. ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಷನ್ ಓಪನ್ ಆಗಿದ್ದು ಸಹ ಆ ಸಿನಿಮಾಯಿಂದನೇ. ತುಂಬ ಥ್ಯಾಂಕ್ ಯು ಸರ್. ಜೂನಿಯರ್ ಸಿನಿಮಾ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ರಾಧಾಕೃಷ್ಣ ಸರ್ ಡೈರೆಕ್ಟ್ರು, ಅವರು ಸಹ ಬಹಳಷ್ಟು ಸಮಯ ಅವ್ರದ್ದು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಒನ್ ಆಫ್ ದ ಕ್ರಿಯೇಟಿವ್ ಪರ್ಸನ್ ಅಂತಂದರೆ ಯಾವಾಗ ಸಿನಿಮಾ ಬಂದರೆ ತುಂಬ ಎಕ್ಸೈಟಿಂಗಾಗಿ ಏನಾದರೂ ಒಂದು ನ್ಯೂ ಪ್ರೆಸೆಂಟೇಷನ್ ಹೇಳ್ತಾ ಇರ್ತಾರೆ, ಅಥವಾ ಹೊಸ ಕಥೆಗಳನ್ನ ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ. ರವಿ ಸರ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಾನು ಒಂದಷ್ಟು ರಶಸ್ ನೋಡಿದ್ದೆ ತೋರಿಸಿದಾಗ, ಈ ಸಿನಿಮಾದಲ್ಲಿ ಇದುವರೆಗೂ ರವಿ ಸರ್ನ ನೀವು ಯಾವ ರೀತಿ ನೋಡಿದ್ದೀರಾ ಅದಕ್ಕಿಂತ ತುಂಬ ಡಿಫ್ರೆಂಟಾಗಿ ನೋಡ್ತೀರಾ. ಯಾಕಂದರೆ ಇಷ್ಟು ದಿನ ರವಿ ಸರ್ ನಿಮಗೆ ಮನೋರಂಜನೆ ಕೊಟ್ಟರೆ ಈ ಸಿನಿಮಾದಲ್ಲಿ ತುಂಬ ಅಳಿಸ್ತಾರೆ. ಈ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಕಿರೀಟಿ ಸರ್, ವೆಲ್ಕಮ್ ಟು ದ ಇಂಡಸ್ಟ್ರಿ. ನಿಮ್ಮ ಫೈಟ್ಸ್ ಸಹ ಕೆಲವೊಂದು ನಾನು ನೋಡಿದ್ದೀನಿ, ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ದೇವಿಶ್ರೀ ಪ್ರಸಾದ್ ಸರ್, ವಿ ಆರ್ ಫ್ಯಾನ್ ಫಾರ್ ಯುವರ್ ಸಾಂಗ್ಸ್. ವಿ ಹ್ಯಾವ್ ಹರ್ಡ್ ಫ್ಯೂ ಸಾಂಗ್ಸ್ ಆಫ್ ದಿಸ್ ಮೂವಿ. ಇಟ್ ಈಸ್ ವೆರಿ ಅಮೇಝಿಂಗ್. ಐ ಹೋಪ್ ಇಟ್ ವಿಲ್ ರಾಕ್ ಸರ್. ಥ್ಯಾಂಕ್ ಯು ಎವ್ರಿವನ್. ಸುಪ್ರೀತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಯ ವಿಶಸ್ಗೂ ಕೂಡ ಧನ್ಯವಾದಗಳು. Once again, ಎಲ್ಲರಿಗೂ ನಮಸ್ಕಾರಗಳು, అందరికీ నమస్కారం. That was a surprise and thank you so much. I'm really so happy to be here. ఇంకొకసారి నాకు ఆల్మోస్ట్ ఒక కాన్సెప్ట్ చేస్తున్న ఫీలింగ్ వస్తుంది ఇక్కడ. ఓకే, సో ఇప్పుడు రెండు లాంగ్వేజ్. ఓకే, ఫస్ట్ ఐ విల్ అడ్రస్ ఆల్ ద, I mean everyone, I think I'll keep it in English so that everyone can understand. So I'm really so happy to be a part of this film called Junior. And first of all, let me thank Radhakrishna sir for coming up with such a, ante love stories and emotional movies I think are very essential from time to time, you know, because those films are the ones that actually leave us with a lot of memories and also make us better people and live in our hearts forever. So thank you Radha sir for choosing such a script, and thanks to Kiriti for choosing such a script. ఇందాక అందరూ అన్నట్టు వాళ్ళిద్దరు కాంబినేషన్ ఐ థింక్ ఇట్ రియలీ వర్క్డ్ రియలీ వెల్ ఫర్ దిస్ ఫిల్మ్. అండ్ మీ అందరికీ కూడా ఈ ఫిల్మ్ చాలా నచ్చుతుంది. వెరీ ఎమోషనల్ అండ్ వెరీ టచింగ్ స్టోరీ. సో ఐఎమ్ రియలీ, అండ్ ఆల్వేస్ ఐ థింక్ ద ఫిల్మ్స్ ఆల్వేస్ దట్ గేవ్ మీ వెరీ బిగ్ నేమ్స్ రైట్ ఫ్రమ్ ద బిగినింగ్ ఆఫ్ మై కెరియర్ వేర్ ఆల్ లవ్ స్టోరీస్ అండ్ ఎమోషనల్ స్టోరీస్, బికాస్ లైక్ ద ఫిల్మ్ స్టే విత్ యూ ఫర్ ఎవర్, అండ్ ద మ్యూజిక్ అండ్ ఎవ్రీథింగ్, యూ నో, ద పర్ఫార్మెన్సెస్ అండ్ డైలాగ్, ఐ థింక్ ఎవ్రీథింగ్ స్టేస్ విత్ యూ ఫర్ ఎవర్. ఇందాక చాలా బాగా అందంగా షీ డిస్క్రైబ్ మై ఎంటైర్ కెరియర్ ఐ థింక్ ఫ్రమ్ ఆ అంటే టు అంటావా అన్నట్టు. ఐ రియలీ లవ్ దట్ కమెంట్. సో ఐఎమ్ యాక్చువల్లీ ఎంజాయింగ్ దిస్ మూమెంట్, లైక్ హౌ వి సెడ్, let's live this moment. Because I think in life I always believe that there are only two kinds of moments. One is a happy moment, the other one is a sad moment, right? In between these two is the entire life. But I always feel that if we can describe the sad moments as the learning process for the upcoming happy moments, then life is full of only happy moments.
So I wish everybody takes life, to be happy always, and that's the most important and the most essential part of being alive, and that keeps you alive. And I think the basic priority and the basic target of life is to be happy. So Alai, that's why we wanted to release this song first. Let's live this moment. I would like to thank Srimani Garu for the Telugu version, for writing such beautiful lyrics. ఇందులో ఒక అద్భుతమైన ఒక లైన్ ఉంది, జ్ఞాపకాలు ఎంత గొప్పవో తీపివో పొందలేని వాడికే తెలుసుగా అని. సో ఐ థింక్ శ్రీమణి గారు డిజర్వ్స్ రియల్ బిగ్ రౌండ్ ఆఫ్ అప్లాస్. కన్నడ ఆల్సో విల్ ఎక్స్ప్లెయిన్. సో జ్ఞాపకాలు ఎంత గొప్పవో తీపివో అంటే ఫస్ట్ ఐల్ ఎక్స్ప్లెయిన్ ఇంగ్లీష్. సో ఐ మీన్ హౌ బ్యూటిఫుల్ మెమరీస్ are known only to those people who can't actually experience those or collect those. Can you please translate in Kannada? ಜ್ಞಾಪಕಾಲು ಎಂತ ಗೊಪ್ಪವೋ ತಿಪ್ಪವೋ, ಹೌ ಬ್ಯೂಟಿಫುಲ್ ಅಂಡ್ ಸ್ವೀಟ್ ಮೆಮರೀಸ್ ಆರ್. ನೆನಪುಗಳು ಎಷ್ಟು ಮಧುರವಾಗಿರುತ್ತೆ ಅಂದರೆ ನೆಕ್ಸ್ಟ್ పొందలేని వాడికే తెలుసుగా. ఓన్లీ ద వన్ హూ కాంట్ ఎక్స్పీరియన్స్ ఆర్ ఓన్ దోస్, హీ ఓన్లీ నోస్ ద ವ್ಯಾಲ್ಯೂ ಆಫ್ ದೋಸ್ ಲವ್ಲಿ ಮೊಮೆಂಟ್ಸ್. ಆ ನೆನಪಾಗಿರ್ಬೋದು, ಆ ಮಧುರವಾದ ಕ್ಷಣಗಳನ್ನು ಯಾರು ಅವ್ರ ಜೊತೆಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ವೋ ಅವರು ಮಾತ್ರ ಅದಕ್ಕೆ ಅಷ್ಟು ವ್ಯಾಲ್ಯೂನ ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಅದಕ್ಕೆ ಆ ತೂಕವನ್ನು ಕೊಡೋಕ್ಕೆ ಸಾಗುತ್ತೆ, ಅದ್ರ ಬೆಲೆ ಎಷ್ಟು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ. Thank you. I had to elaborate it. No, I just wanted them to understand, because the depth of a lyricist is very, very essential in the success of a song. And what I feel sad about most of the audio launches or song launches, whatever is, the lyricist will be either the first one to be called on stage before everybody comes, or the first one to be forgotten, which is very sad. So I always give the most important seat on a stage to the lyricist who writes the lyrics, which becomes the address of a song, the face of a song. Okay, how would you call this song? Let's live this moment, or whatever, Laguantava, or whatever. So unless otherwise there's a word, there is no address to a song. We can't always keep singing ta 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 ta. It becomes like that scene in Chanakshanam where Paresh Rawal plays one song and asks the roadie, which song is this? Eliyat sir, Emo sir. Appo music director alaipotundi. So once again, let's give a huge round of applause to all the great lyricists. ಏನೇನು ಕೋರ್ಸ್ ಇರ್ಬೋದು ಎಲ್ಲ ಕೋರ್ಸ್ಗಳನ್ನ ಮಾಡ್ತಾ ಫ್ರೀ ಟೈಮ್ನ ಕಲಿಯೋದಕ್ಕೆ ಅಂತಲೇ ಡೆಡಿಕೇಟ್ ಮಾಡಿರುವಂಥ ನಮ್ಮ ಚಂದನವನಕ್ಕೆ ಖಂಡಿತವಾಗ್ಲೂ ಒಂದು ಭರವಸೆಯ ನಟ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು, ಚಂದದ ನಟ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ದ ಟ್ಯಾಲೆಂಟೆಡ್ ಯಂಗ್ ಕಿರೀಟಿ ಅಭಿನಯದ ನಮ್ಮ ಈ ಜೂನಿಯರ್ ಸಿನಿಮಾದ ಮೊದಲ ಹಾಡು ಇದೀಗ ನಿಮ್ಮ ಮುಂದೆ ಬರುವಂತಹ ಸಮಯ. ಆಗಲೇ ಹೇಳಿದ ಹಾಗೆ DSP ಸರ್ ಅವರ ಮ್ಯೂಸಿಕ್ ಇದೆ ಅಂದರೆ ಅದೊಂಥರ ಇನ್ವಿಟೇಷನ್ ಇದ್ದಂಗೆ ಚಿತ್ರಮಂದಿರಕ್ಕೆ ಕರೆಯೋದಕ್ಕೆ. ಅವ್ರ ಹಾಡಿದೆ ಅಂದರೆ ಕಾನ್ಸರ್ಟ್ಗೆ ಹೋಗಿ ಅವ್ರ ಹಾಡು ಕೇಳ್ತಾರೆ, ರಾಕ್ ಸ್ಟಾರ್ DSP ಅನ್ನೋದಲ್ಲ, ಥಿಯೇಟರ್ಗೆ ಹೋಗಿ ಕೂಡ ನಮ್ಮ DSP ಸರ್ ಅವ್ರ ಹಾಡುಗಳನ್ನ ಕೇಳಬೇಕು ಅಂತ ಕಾಯುವಂಥ ಜನ. ಅದೇ ರೀತಿ ಇಲ್ಲೂ ಕೂಡ ಜೂನಿಯರ್ ಸಿನಿಮಾದ ಹಾಡುಗಳು ಹೇಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಗೆ ಇವತ್ತು ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ಮೊದಲ ಹಾಡು ಹೇಗಿದೆ ಅಂತ ನೋಡುವಂಥ ಸಮಯ. ಯಾಕಂದರೆ ಟೀಸರ್ ರಿಲೀಸ್ ಆದಾಗ ಒಂದು ಚಿಕ್ಕ ಬ್ಯಾಕ್ಗ್ರೌಂಡ್ ಥೀಮ್ ಕೇಳಿದ್ವಿ. ಈಗ ಎಂಟರ್ ಆಗೋ ತನಕನೂ ಅದೇ ಒಂದು ಬ್ಯೂಟಿಫುಲ್ ಪ್ರೀತಿಯ ಏರ್, ಒಂದು ಗಾಳಿ ಈ ವೇದಿಕೆಯಲ್ಲಿ ಈ ಜಾಗದಲ್ಲಿತ್ತು. ಅದಕ್ಕೆ ಕಾರಣ ನಮ್ಮ ಸಂಗೀತ ನಿರ್ದೇಶಕರು. ಸೊ ಈಗ ಮೊದಲ ಹಾಡು ಬಿಡುಗಡೆ ಮಾಡುವಂತಹ ಸಮಯನೂ ಆಗಿದೆ. ಯೂಟ್ಯೂಬ್ನಲ್ಲೂ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನೋಡೋದಕ್ಕೆ ಆದಿತ್ಯ ಮ್ಯೂಸಿಕ್ನಲ್ಲಿ ಬರುವಂಥ ಈ ಬ್ಯೂಟಿಫುಲ್ ಹಾಡನ್ನು ಲಾಂಚ್ ಮಾಡಬೇಕು ಅಂತ ಇವತ್ತು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸರ್, ನೀವೊಂಥರ ಬಂಗಾರದ ಕೈ ಇದ್ದ ಹಾಗೆ. ಕಿರೀಟಿ ಅವರು ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ. ಅಪ್ಪು ಸರ್ ಅವರ ಫಸ್ಟ್ ಸಿನಿಮಾದಿಂದ ಹಿಡಿದು ಪ್ರತಿ ಬಾರಿ ನೀವು ಅವರಿಗೆ ಒಂದು ಲಕ್ಕಿ ಹ್ಯಾಂಡ್ ಆಗಿದ್ರಿ. ಅದೇ ರೀತಿ ನೀವು ಕೂಡ ಕಿರೀಟಿ ಅವರಿಗೆ ಒಂದು ಲಕ್ಕಿ ಹ್ಯಾಂಡ್, ಒಂದು ಬಂಗಾರದ ಆಗಿರಲಿ, ರೇಖೆಯಾಗಿರಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಲಾಂಚ್ ಆಗಬೇಕು ಸರ್ ಈ ಹಾಡಿಗೆ. ಸರ್ ಒಂದು ಮೈಕ್ ಪಾಸ್ ಮಾಡ್ಬೋದಾ? ಕರ್ನಾಟಕಕ್ಕೆ ಸ್ವಾಗತ ವಿಜಯ್ ಸರ್. గుడ్ మార్నింగ్ అండి. సారీ, నేను తెలుగులోనే మాట్లాడతా, నాకు కంఫర్ట్ తెలుగు. అండ్ ముందుగా దేవిశ్రీ ప్రసాద్ సార్ లవ్ యూ సార్. మీ మ్యూజిక్ అంటే చాలా చాలా ఇష్టం నాకు. అండ్ ఇప్పటి నుంచి కాదు, దేవి మూవీ నుంచి నేను సాంగ్స్ వింటున్నా. అండ్ ఒక్కటి కాదు, వర్షం అవ్వండి, నువ్వు వస్తానంటే వద్దంటాను, బొమ్మరే, ఇలా సూపర్ బ్లాక్ బస్టర్స్ సాంగ్స్ మీరు ఇచ్చారు. మీరు ఈ సినిమాకి సాంగ్స్ ఇచ్చారంటే అది ఖచ్చితంగా పాజిటివ్, అది బ్లాక్ బస్టరే. థ్యాంక్ యూ సార్, థ్యాంక్ యూ సో మచ్. అండ్
పుష్ప తర్వాత మళ్ళీ మీతో కలిసి ఈ వర్క్ చేస్తున్నాను. థ్యాంక్ యూ సార్. అండ్ మా సెంధిల్ సార్ నేను ఐ థింక్ 7 years నుంచి నేను ట్రావెల్ చేస్తున్నాను సెంధిల్ సార్. అంటే ఒక లెజెండ్ సినిమాటోగ్రఫర్ ఆయనతో కలిసి నేను వర్క్ చేయడం వెరీ వెరీ హ్యాపీ. ఓ మగధీర, బాహుబలి, RRR ఇలాంటి పెద్ద పెద్ద సినిమాలు చేసిన డిఓపి గారితో నేను వర్క్ చేస్తున్నందుకు ఐఎమ్ వెరీ వెరీ హ్యాపీ సార్. ಹಾಗೆ KVN ಸುಪ್ರೀತ್ ಅವರು ಹಾಗೆ ಗಂಗಾಧರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಜೊತೆಯಾಗಬೇಕು ಫೋಟೋಗೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸರ್. ಫೋಟೋಗೆ ಜಾಯಿನ್ ಆಗಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.